पड़ता है ना। एंट्री कुछ नहीं ना। हाँ कंपनी का माल है। क्या माल है? ಬೆಳಿಗ್ಗೆ 12 ಗಂಟೆಗೆ ಹೋಗೋಣ ಅಂತೇಳಿ ಅದು 4 ಗಂಟೆ ಆಯ್ತೇನೋ. 4 ಗಂಟೆಗೆ ಹೋಗ್ತಾ ಇದ್ದೀವಿ. 4 ಗಂಟೆಗೆ ಬಿಟ್ಟಿದ್ದೀವಿ ಇವಾಗ. ಅಲ್ಲಿ ಹೋಗೋದಿಗೆ ಹೆಚ್ಚು ಕಮ್ಮಿ ಒಂದು 8 ಗಂಟೆ ಅಂತೂ ಪಕ್ಕ ಆಗೇ ಆಗುತ್ತೆ. ಕಂಟಿನ್ಯೂ ಹೊಡೆದ್ರೆ 8 ಗಂಟೆ ಆಗುತ್ತೆ. ಸೊ ನಮ್ಮ ಬುಧವಾರನೇ ಮೇ ಬಿ ತಾಜ್ ಮಹಲ್ ನೋಡೋದು ಮತ್ತು ಪ್ರೇಮ್ ಮಂದಿರ್ ನೋಡೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಏನೇನಾಗುತ್ತೆ ಅಂತೇಳಿ. ಇಲ್ಲಂತೂ ಫುಲ್ ನೋಡಿ, ಗ್ಲಾಸ್ ಎಲ್ಲ ಫುಲ್ಲು ಫ್ರೀಸ್ ಟೈಪ್ ಆಗಿಬಿಟ್ಟಿದೆ. ಇವಾಗಿನೆಲ್ಲ ಒರೆಸಿದ್ದೀವಿ. ಸಿಕ್ಕಾಪಟ್ಟೆ ಕೊಳ್ಳಿದೆ ಈ ಕಡೆ ಅಂತೂ. ಇನ್ನು ಮೇಲ್ಗಡೆ ಎಷ್ಟಿದೆ ಗೊತ್ತಿಲ್ಲ ಏನೋ. ಟೋಲ್ ಮೇಲೆ ಕಾಟ ಮೇಲೆ ಬಿಡ್ಬೇಕು ಗಾಡಿ. ಓವರ್ಲೋಡ್ ಏನಾದರೂ ಇತ್ತು ಅಂದರೆ ಇಲ್ಲಿ ತೋರಿಸುತ್ತಾ. ಕ್ಯಾ ಭಯ್ಯ? ಆರ್ ಸಿ ಅಂಡರ್ಲೋಡ್ ಏನಾದ್ರು ಇತ್ತಪ್ಪ ಅಂತಂದರೆ ಚಿಕ್ಕ ಈ ಥರ ಒಂದು ಬಿಲ್ ಕೊಡ್ತಾರೆ. ಅಲ್ಲಿ ಮುಂದ್ಗಡೆ ಕಾಯ್ತಿರ್ತಾರೆ ಮಾವಂದರು. ಅವರಿಗೆ ಈ ಬಿಲ್ನ ತೋರಿಸಿ ಮುಂದ್ಗಡೆ ಪಾಸ್ ಆಗೋದು. ಓವರ್ಲೋಡ್ ಏನಾದ್ರು ಇತ್ತಂದರೆ ಇಲ್ಲೇ ಲಾಕ್ ಮಾಡ್ಕೊತಾರೆ. ಅವ್ರು ಹೇಳಿದಷ್ಟು ಫೈನ್ ಕೊಡಬೇಕು. ಇಲ್ಲಾಂದರೆ ಆನ್ಲೈನ್ ಕೇಸ್ ಹಾಕ್ತಾರೆ. ಇಲ್ಲಾಂದರೆ ಗಾಡಿ ಎಲ್ಲ ಸೀಸ್ ಮಾಡಿ ಇಟ್ಕೊತಾರೆ ಅಷ್ಟೆ. ಫೈನ್ ಕಟ್ಟಾದ್ಮೇಲೆ ನೀವು ಗಾಡಿ ಬಿಡಿಸ್ಕೊಂಡು ಹೋಗ್ಬೇಕು. ನಾವು ಇವಾಗ ಜಸ್ಟ್ MP ರೀಚ್ ಆಗಿದೆ. ಇದು MP ಬಾರ್ಡ್ರ್, MP ಮತ್ತು MH ಮಧ್ಯಪ್ರದೇಶ ಮಹಾರಾಷ್ಟ್ರ ಬಾರ್ಡ್ರ್ ಇದು. ನಮ್ಮ ಹುಡುಗ ಇಲ್ಲಿರೋ ಚಳಿಗೆ ಫುಲ್ ಕ್ಲೋಸಾಗಿ ಪ್ಯಾಕಾಗಿ ಕುತ್ಕೊಂಡ್ಬಿಟ್ಟವನ. एंट्री कराना पड़ता है ना। एंट्री कुछ नहीं ना। हाँ कंपनी का माल है। क्या माल है? फर्नीचर है। कच्चा माल तो नहीं है। हाँ ನೋಡಿ ಅದೇನು ಕೇಳ್ದ ಗೊತ್ತಾ, ಇವಾಗ ಎಂಟ್ರಿ ಮಾಡಿಸ್ಬೇಕಾಗುತ್ತೆ ಅಂದ. ಕಂಪ್ನಿ ಮಾಲ್ ಐತೆ, ಕಚ್ಚಾ ಮಾಲ್ ಇದ್ದಿದ್ರೆ ಕೊಡ್ತಿದ್ದೆ ಅಂದ. ಅದಕ್ಕೆ ಏನೈತೆ ಅಂದ, ಫರ್ನಿಚರ್ ಐತೆ ಅಂದ. ಸರಿ ಆಯ್ತು ಹೋಗು ಅಂತೇಳಿ ಸುಮ್ಮನೆ ಬಿಟ್ಟ. ಅವ್ರು ಕೇಳ್ತಾರೆ ನನ್ನ ಮಕ್ಕಳು. ಇವಾಗ ನೋಡಿ, ನಾವು ಅಂಡರ್ಲೋಡ್ ಇದ್ರು ಕಾಸು ಕೇಳ್ತಾನೆ ಅಂದರೆ ಲೆಕ್ಕ ಹಾಕಿ ಅವನು. ಬಟ್ ಅವರಿಗೆ ಗಾಡಿ ಲೋಡ್ ಇರಲಿ ಲೋಡ್ ಇಲ್ಲದೇ ಇರಲಿ, ಡ್ರೈವರ್ಗಳಿಗೆ ಊಟಕ್ಕೆ ಕಾಸು ಇರಲಿ ಇಲ್ಲದೇ ಇರಲಿ, ಅವರಿಗೇನೋ ಎಂಟ್ರಿ ಬೇಕಷ್ಟೆ. ಅದೆಲ್ಲ ಗೊತ್ತಿಲ್ಲ. ಏನಾದರೂ ಮಾಡಿ ಆಗ್ರಾನ ನಾಳೆ ಸಂಜೆ ಒಂದು 6 ಗಂಟೆ ಒಳಗೆ ರೀಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ 80ರಲ್ಲಿ ಚಚ್ತಾ ಇದ್ದೀನಿ. ನೋಡೋಣ. ಇವಾಗ ನೆಕ್ಸ್ಟ್ ಸ್ಟಾಪ್ ಬಂದು ನಮ್ಮದು ಸಾಗರ್. ಅಲ್ಲಿವರೆಗೂ 333 ಕಿಲೋಮೀಟ್ರ್ ಇದೆ. ಅಲ್ಲಿವರೆಗೂ ನಾನ್ ಸ್ಟಾಪ್ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ. ನೆಕ್ಸ್ಟು ಅಂದರೆ ಆಗ್ರಾದಲ್ಲಿ ಏನೋ ಸ್ವಲ್ಪ ಕೆಲಸ ಇದೆ. ಅದೇನಂತ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಅದಕ್ಕೆ ಚಚ್ತಾ ಇದ್ದೀನಿ ಗಾಡಿನ. 70 ಮೇಲೆ ಹೋಗೋದಿಲ್ಲ ನಮ್ಮ ಗಾಡಿ. ಅಂಕಲ್ ದೋ ಚಾಯ್ ಇದೆ. ಏನಾಲಕ್ಕಿ ತಗೊಂಡು ಅಲ್ಲಿ ಬೆಂಕಿ ಹಾಕವ್ರೆ ನಮ್ಗಂತಾನೆ. ಪಾಪ ನಾಯಿಗೆ ಚಳಿ ಆಗ್ತಿದೆ ಅಂತೇಳಿ ಬೆಂಕಿ ಪಕ್ಕನೆ ಮಲ್ಕೊಂಡ್ಬಿಟ್ಟಿದೆ. ಬನ್ನಿ ನಾವು ಬೆಂಕಿ ಕಾಯಿಸ್ಕೊಳ್ಳೋಣ. ಅಲ್ಲಿ ನಡೀತಿದೆ ನೋಡಿ ದಂಧೆ. ಅದು ಯಾವ ದಂಧೆ ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಗೈಸ್, ಇಲ್ಲಂತೂ ಫುಲ್ಲು ಕೋಲ್ಡ್ ಇದೆ ನೋಡಿ. ಬರ್ತೀರಾ ಇಲ್ವಾ? ಫೈನಲಿ ಇವಾಗ ಹೊರಡ್ತಿದ್ದೀವಿ ಟೀ ಕುಡ್ಕೊಂಡ್ಬಿಟ್ಟು. ಚಳಿ ಅಂದರೂ ಸಿಕ್ಕಾಪಟ್ಟೆ ಇದೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಷ್ಟು ಚಳಿ ಇರುತ್ತೆ ಅಂತೇಳಿ ಈ ಕಡೆನೂ. ಸೊ
ಸೊ ಇಲ್ಲಿ ನೋಡಿ ಇಲ್ಲಿ ಪೂರ್ತಿ ಫುಲ್ ಪ್ಯಾಕಪ್ ಆಗಿಬಿಟ್ಟಿದ್ದಾನೆ. ಸಖತ್ ಚಳಿ ಆಗ್ತಿದೆ ಇಲ್ಲಂದ್ರು. ಸೊ ಮುಂದ್ಗಡೆ ನೆಕ್ಸ್ಟು ಸಾಗರ್ಗೆ ಹೋಗಿ ಸಿಗೋಣ ಅಂತ. ಇಲ್ಲೊಂದು ಕಾಣ್ತಿದೆ ಅಂತ ಫುಲ್ಲು ಫಾಗಿ ಆಗ್ಬಿಟ್ಟಿದೆ. ಫುಲ್ ಅಂದ್ರೆ ಫುಲ್ ಗುರು ಮಸ್ತಾಗಿದೆ ವ್ಯೂ ಮಾತ್ರ. ಇಲ್ಲಿ ನೋಡಿ ಸೂರ್ಯ ಕೂಡ ಇವಾಗ ಹುಡ್ತಾ ಇದ್ದಾನೆ. ಮತ್ತು ಈ ಕಡೆ ಕಾಡು. ಇವಾಗ ನಾವು ಈ ಕಡೆ ಘಾಟ್ ಹತ್ತಬೇಕು. ಹೇಗಿದೆ ನಮ್ಮ ಗಾಡಿ? ಬನ್ನಿ ಇವಾಗ ಗಾಡಿ ಹತ್ತಾನ. ಚಳಿಲಿ ಏನಾದರೂ ತಡ್ಕೊಬೋದು, ಆದರೆ ಒಂದು ಮಾತ್ರ ತಡ್ಕೊಳಕ್ಕಾಗಲ್ಲ. ಅದು ಏನಂತ ಕಮೆಂಟ್ ಮಾಡಿ, ನಮ್ಮ ಹುಡುಗರಿಗೆ ಪಕ್ಕ ಗೊತ್ತಿದ್ದೇ ಇರುತ್ತೆ. ಸೊ ಬನ್ನಿ ಇವಾಗ ಗಾಡಿ ಎತ್ಕೊಂಡು ಹೋಗೋಣ. ನಮ್ಮ ಹುಡುಗ ಮಲ್ಕೊಂಡಿದ್ದಾನೆ. ನಾವು ಮಳೆದೇನು ನಿದ್ದೆ ಆಗಿಲ್ಲ, ನಿದ್ದೆ ಹೊಡಿತಾವನೆ ಬೆಳಿಗ್ಗೆಯಿಂದ. ಸೊ ಇವಾಗ ಇನ್ನೇನು ಒಂದು 53 ಕಿಲೋಮೀಟ್ರನ್ನ ತೋರಿಸ್ತಿದೆ. 53 ಕಿಲೋಮೀಟ್ರ್ ಹೋದರೆ ಸಾಗರ್ ಸಿಗುತ್ತೆ. ಸಾಗರಲ್ಲಿ ಟಿಫನ್ ಮಾಡಿಕೊಂಡು ಮತ್ತೆ ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡೋಣ. ಲಾಕ್ कर दिया? ಲಾಕ್ कर दिया? ನಾನು ಡೀಸೆಲ್ ಹಾಕ್ಸಿದ್ದು 1300 ರೂಪಾಯಿಗೆ. ಸಾರಿ 1300 ರೂಪಾಯಿ ಅಷ್ಟೇ. ಯಾಕಂದರೆ ಯು ಪಿಲಿ 87 ರೂಪಾಯಿ ಇದೆ, ಇಲ್ಲಿ 92 ರೂಪಾಯಿ ಇದೆ. 5 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಯು ಪಿಲಿ ಹಾಕ್ಸಿದ್ರೆ. ಯು ಪಿ ಬಾರ್ಡ್ರ್ ಹತ್ರ ಹೋಗೋವರೆಗೂ ನಾನು ಹಾಕ್ಸ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ. ಅಲ್ಲಿಗೆ ಹೋಗಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಡೋಣ ಅಂತ ಯು ಪಿಗೆ ಹೋಗಿ. ಸಮೋಸ ಅಂತೆ ಬಾರೋ. ಹಾಂ ಅದು ಇಲ್ಲಿ यहाँ पे नाश्ता यही मिलता है क्या? मगोड़ी मतलब पकोड़ा? हाँ ತಿಂದಿದ್ದಾಯಿತು. ಅಂಕಲ್ ನಮಗೋಸ್ಕರ ಇವಾಗ ಸ್ಪೆಷಲ್ ಚಹಾ ಮಾಡ್ತಾವ್ರೆ. ಏನು ನೋಡಿ ಇವಾಗ ಎದ್ಬಿಟ್ಟು ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಬೇಜಾರಾಗ್ಬಿಟ್ಟವನೆ ಪಾಪ. ನಮ್ಮ ಹುಡುಗಿ ಎಷ್ಟು ಫೋನ್ ಮಾಡೋಳ ಅಂತ ಯೋಚನೆ ಮಾಡ್ತಾವನೆ ಕುತ್ಕೊಂಡು ಅವನೇ. ಸರಿ ಟೀ ಕುಡಿದು ಇಲ್ಲಿಂದ ಬಿಡೋಣ. ಎಲ್ಲೋದ್ರೂ ನಮ್ಮ ಅಣ್ಣಾಚಿ ಗಾಡಿಗಳು ಮಾತ್ರ ಮಿಸ್ ಆಗಲ್ಲ, ತಮಿಳ್ನಾಡು ಗಾಡಿಗಳು. ಥ್ಯಾಂಕ್ಸ್ ಮತ್ತೆ ಚೀರ್ಸ್. ಟಚ್ ಆದರೆ ಆಮೇಲೆ ಕೈ ಮೇಲೆಲ್ಲ ಚಲ್ಕೋಬೇಕಾಗುತ್ತೆ. ರೋಡ್ ಅಂದ್ರೆ ಮಸ್ತಾಗಿದೆ. ಟಾಪ್ ಆ್ಯಂಡ್ ಟಾಪಾಗಿ ಬರ್ತಾ ಇದ್ದೀವಿ ಹಳ್ಳಿ ರೋಡಲ್ಲಿ. ಅಲ್ಲೊಂದೆಲ್ಲ ಕೆರೆ ಸಿಕ್ಕಿತ್ತು, ಅಲ್ಲಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಬರ್ತಾಯಿದ್ದೀವಿ ಇವಾಗ. ನಮ್ಮ ಮನೇನೆಲ್ಲೇ ಕುತ್ಕೊಂಡು ಅವನೇ ಇನ್ನೇನು ಕೆಲಸ ರೀಲ್ ನೋಡ್ಕೊಳೋದು ಕುತ್ಕೊಳ್ಳೋದು. ಒಂಥರ ಕಾಡು ಮೇಲೆ ಐತೆ ಗುರು ಇದು ಊರು. ಹಾಂ, ಒಂಥರ ಬೆಟ್ಟದ ಮೇಲೆ ಘಾಟ್ ಸೆಕ್ಷನ್ ಟೈಪ್ ಅನ್ಕೊಂಬಿಡಿ. ಊಟ ಬೇರೆ ಮಾಡಿಲ್ಲ. ಟೈಮ್ ಎಷ್ಟಾಯಿತು? 2 ಗಂಟೆ ಆಯಿತಾ? 2:30 ಆಯಿತು. ಊಟ ಬೇರೆ ಮಾಡಿಲ್ಲ. ಇಲ್ಲಿ ಹೋಟೆಲ್ಗಳು ಯಾವುದೂ ಸಿಕ್ಕಿಲ್ಲ. ಇಲ್ಲಿ ಹಳ್ಳಿ ಕಡೆ ಯಾವ ಹೋಟ್ಲ್ ಇರುತ್ತದೆ, ಅದಕ್ಕೆ ಹೋಗ್ತಿದ್ದೀವಿ ಮುಂದೆ. ಇವಾಗ ಹತ್ತತ್ರ ಇನ್ನೇನು ಯು ಪಿ ಬಾರ್ಡ್ರ್ ಹತ್ತತ್ರ ಇದ್ದೀವಿ. ಬಟ್ ನಾವು ಬೈಪಾಸಲ್ಲಿ ಹೋಗ್ತಿಲ್ಲ, ಒಳಗಡೆಯಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ನುಣಿ ಅಂತ ಒಂದು ಊರ ಹತ್ರ ಬಂದಿದ್ದೀವಿ. ಇಲ್ಲಿ ಯಾವುದೋ ಹೋಟ್ಲ್ ಐತೆ, ನೋಡೋಣ ಹೋಗಿ ಏನು ಸಿಗುತ್ತೆ ಅಂತ ಕೇಳೋಣ ಬನ್ನಿ. ಮತ್ತು ನೋಟ ಬಿಸ್ಕೆಟು, ಕುರ್ಕುರೆ, 1-2 ಸ್ಟಿಂಗು, ಚಾರ್ಜರು. ಇಲ್ಲಿ ಸಮೋಸ ಬಿಟ್ಟರೆ ಬೇರೆ ಏನು ಸಿಕ್ತಿಲ್ಲ. ಬೆಳಗ್ಗೆ ಎಲ್ಲ ಗುಡುಗುಡ ಅಂತಿದೆ, ಅದಕ್ಕೆ ಸಮೋಸಾಗೆ ಹೋಗಲಿಲ್ಲ. ಈಗ ಸಮೋಸ ಬಿಟ್ಟರೆ ಇನ್ನೇನು ಸಿಗಲ್ಲ. ಹೋಗಿದ್ವಿ ಬಟ್ ಏನೂ ಸಿಗಲಿಲ್ಲ ಅಲ್ಲಿ. ಸೊ ನಮಗೆ ಸಮೋಸ ಅಂದರೆ ಆಗ್ತಿಲ್ಲ. ಅದಕ್ಕೆ ಇವಾಗ ಸದ್ಯಕ್ಕೆ ಸ್ನ್ಯಾಕ್ಸ್ ತೊಗೊಂಡಿದ್ದೀವಿ. ಮುಂದ್ಗಡೆ ಹೋಗಿ ಎಲ್ಲಾದರೂ ನೋಡಬೇಕು ಏನು ಸಿಗುತ್ತೆ ಅಂತೇಳಿ. ಏನಾದ್ರು ಸಿಕ್ಕರೆ ಮೊದಲು ಊಟ ಮಾಡಬೇಕು. ಬೆಳಿಗ್ಗೆ ಸಮೋಸ ತಿಂದಿದ್ದು ಟಿಫನ್ಗೆನೆ. ಬನ್ನಿ ಇಲ್ಲಿಂದ ನೋಡೋಣ. ಇಲ್ಲಿ ಯಾವುದೋ ಮಿನಿ ಚೆಕ್ ಪೋಸ್ಟ್ ಐತೆ. ಇಲ್ಲೆಲ್ಲ ಪೊಲೀಸ್ ಗಿರೀಶ್ ಅವರೇ. ಸೇಮ್ ಅರ್ಧಕ್ಕರ್ಧ ರೆಡ್ ಬುಲ್ ಕುಡ್ದಂಗೆ ಐತೆ ಮಾಮ್ ಇದು. ಹಾಂ, ಅದನ್ನು ಯಾರು ಕುಡಿಬೇಡಿ ಗೈಸ್ ಜಾಸ್ತಿ. ನಾವೇನೋ ಊಟ ಇಲ್ಲ ಇವತ್ತು ಹೊಟ್ಟೆ ಸಿದ್ದಿದೆ ಅಂತೇಳಿ ಕುಡಿತಿದ್ದೀವಿ. ನಾವು ಯಾರು ಸಜೆಸ್ಟ್ ಮಾಡಲ್ಲ ಅದನ್ನು.